ಬಹಳಷ್ಟು ಜನಕ್ಕೆ ಮಾಸ ಭವಿಷ್ಯದಲ್ಲಿ ಜ್ಯೋತಿಷ್ಯದಲ್ಲಿ ಬಹಳಷ್ಟು ಆಸಕ್ತಿ ಇರುತ್ತೆ. ಆದರೆ ಅವರ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ಇತ್ಯಾದಿ ಯಾವುದೋ ಕೆಲವಿಷ್ಟು ವಿಚಾರಗಳು ಗೊತ್ತಿಲ್ಲದೆ ಅವರಿಗೆ ತಮ್ಮ ರಾಶಿ ಯಾವುದು, ತಮ್ಮ ನಕ್ಷತ್ರ ಯಾವುದು ಗೊತ್ತಿರೋದಿಲ್ಲ. ಸೊ ಬಹಳ ಕಷ್ಟಪಡ್ತಾ ಇರ್ತಾರೆ ಜ್ಯೋತಿಷ್ಯವನ್ನು, ಮಾಸ ಭವಿಷ್ಯವನ್ನು ತಿಳ್ಕೊಳ್ಳೋಕ್ಕೆ. ಸೊ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಕೆಲವಿಷ್ಟು ಅಕ್ಷರಗಳನ್ನು ತಿಳಿಸ್ತೇನೆ. ಈ ಅಕ್ಷರಗಳಿಂದೇನಾದರೂ ನಿಮ್ಮ ಹೆಸರು ಆರಂಭವಾಗೋದು ಅಂತಾದರೆ ಸೆಪ್ಟೆಂಬರ್ ತಿಂಗಳ ಈ ಅಕ್ಷರಗಳಿಂದ ಆರಂಭವಾಗುವ ಹೆಸರಿನವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ನಿಮಗೆ ಈ ಪ್ರಯತ್ನ ಇಷ್ಟ ಆಯಿತು ಅಂತಾದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ಇದಕ್ಕೆ ಇನ್ನೊಂದು ಸ್ವಲ್ಪ ಆ್ಯಡ್ ಆನ್ಸ್ ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸಬೇಕು, ಇನ್ನೊಂಚೂರು ಬೇರೆ ಥರ ಬರಬೇಕು, ಇನ್ನೊಂಚೂರು ವಿಚಾರಗಳು ಸೇರಿಸಬೇಕು, ಈ ಥರ ಏನೇ ನಿಮ್ಮ ಹತ್ರ ಐಡಿಯಾಸ್ಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೂ ನಿಮಗೆ ಗೊತ್ತಿರೋರು ಯಾರು ಈ ಅಕ್ಷರಗಳಿಂದ, ಈಗ ನಾನು ಮುಂದೆ ಹೇಳುವಂಥ ಅಕ್ಷರಗಳಿಂದ ಅವರ ಹೆಸರು ಆರಂಭವಾಗುತ್ತೆ ಅಂದರೆ ದಯವಿಟ್ಟು ಈ ವಿಡಿಯೋ ಅವರಿಗೆ ರೀಚ್ ಆಗಬೇಕು ಅಲ್ವಾ. ಸೊ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ನ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಯಾವುದು ಆ ಅಕ್ಷರಗಳು ನೋಡಿ. ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಅಂದರೆ ನಿಮ್ಮ ಹೆಸರೇನಾದರೂ ಈ ಅಕ್ಷರದಿಂದ ಶುರುವಾದರೆ, ಉ ಅಕ್ಷರದಿಂದ ಶುರುವಾದರೆ, ಎ ಅಕ್ಷರದಿಂದ ಶುರುವಾದರೆ, ಓ ಅಕ್ಷರದಿಂದ ಶುರುವಾದರೆ, ವ ಅಕ್ಷರದಿಂದ ಶುರುವಾದರೆ, ವಿ ಅಕ್ಷರದಿಂದ ಶುರುವಾದರೆ, ವು ಅಕ್ಷರದಿಂದ ಶುರುವಾದರೆ, ವೇ ಅಕ್ಷರದಿಂದ ಶುರುವಾದರೆ, ಓ ಅಕ್ಷರದಿಂದ ಶುರುವಾದರೆ, ಈ ಅಕ್ಷರಗಳಿಂದ ಏನಾದರೂ ನಿಮ್ಮ ಹೆಸರು ಶುರುವಾಗಿದ್ದರೆ ನಿಮ್ಮ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಮುಂದೆ ನಾನು ಓದಿಕೊಂಡು ಹೋಗಲಿದ್ದೇನೆ. ಆಯ್ತಲ್ವಾ? ಒಳ್ಳೆಯದಾಗಲಿ. ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ರೀತಿಯಲ್ಲಿರಲಿದೆ ನೋಡಿ. ಸೆಪ್ಟೆಂಬರ್ ತಿಂಗಳ ಒಂದು 15-16ನೇ ತಾರೀಕು ನಂತರ ನಿಮಗೊಂದು ಸ್ವಲ್ಪ ಸಾಲಗಳು ಜಾಸ್ತಿ ಆಗಿಬಿಟ್ಟಿದ್ರೆ ಅದನ್ನು ತೀರ್ಸೋಕ್ಕೆ ಸ್ವಲ್ಪ ಅವಕಾಶಗಳು ಸಿಗುತ್ತೆ. ಅಥವಾ ನಿಮಗೆ ಯಾವುದಾದ್ರು ದುಡ್ಡು ಬರಬೇಕು ಅಂತಿದ್ದರೂ ಸಹ ಅದು ಸೆಪ್ಟೆಂಬರ್ ತಿಂಗಳ 15-16 ನಂತರ ನೀವು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಬರುವ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇದೆ. ಆದರೆ ಸ್ವಲ್ಪ ಕಾರ್ಯಭಂಗವಾಗುವ ಅಂದರೆ ಕೈಯಾಗದ ಕೆಲಸ ಸ್ವಲ್ಪ ಎಡವಟ್ಟಾಗುವ, ಕಾರ್ಯಭಂಗವಾಗುವ ಸಾಧ್ಯತೆಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಜಾಸ್ತಿ ಇದೆ. ಸೊ ಯಾವುದಾದ್ರು ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತಾ ಇದ್ದಾರೆ ಅಂದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅಂದರೆ ಜಾಸ್ತಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯಿರಿ ಅಂತ ಹೇಳ್ಬಿಟ್ಟು, ಇದ್ರ ಜೊತೆಗೆ ನೀವೇನಾದರೂ ವಾಹನ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ವಾಹನ ಖರೀದಿ ಮಾಡ್ತಕ್ಕಂಥ ಯೋಗ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಸೆಕೆಂಡ್ ಹ್ಯಾಂಡ್ ಕೂಡ ತಗೋಬಹುದು ಅಂತ ಕಂಡು ಬರ್ತಾ ಇದೆ. ಸ್ವಲ್ಪ 15ನೇ ತಾರೀಕು ನಂತರ ಅಥವಾ 17ನೇ ತಾರೀಕು ನಂತರ ಕೊನೆಯ ವಾರದಲ್ಲಿ ನೀವು ಸ್ವಲ್ಪ ಜಾಸ್ತಿ ಟ್ರೈ ಮಾಡಿ. ನಿಮಗೆ ವಾಹನ ಖರೀದಿ ಯೋಗ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ನಿಮಗೇನಾದರೂ ಆರೋಗ್ಯ ಸರಿ ಇಲ್ಲ, ಗುರುಗಳೇ ನಮ್ಮ ಹೆಸರು ನೀವು ಹೇಳಿದ ಅಕ್ಷರಗಳು ಶುರುವಾಗುತ್ತೆ, ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂದರೆ ಸೆಪ್ಟೆಂಬರ್ ಅಂತ್ಯ ಭಾಗಕ್ಕೆ ಹೋದಂಗೆ ಸ್ವಲ್ಪ ಆರೋಗ್ಯ ಸರಿ ಹೋಗ್ತಾ ಬರುತ್ತೆ ನಿಮಗೆ. ನಿಮ್ಮ ಹಳೆ ಫ್ರೆಂಡ್ಸ್ ಯಾರು ಇದ್ದರೆ ಅವರು ಸಹ ಸ್ವಲ್ಪ ಸಹಾಯ ಮಾಡ್ತಾರೆ. ನಿಮಗೆ ಸ್ವಲ್ಪ ಬುದ್ಧಿ ಚೆನ್ನಾಗಿ ಉಪಯೋಗಿಸ್ತೀರಾ, ಕೆಲಸಗಳ ಕಾರ್ಯಗಳು ಸ್ವಲ್ಪ ಚೆನ್ನಾಗಿ ಮಾಡಿಸ್ಕೊಳ್ತೀರ ಅವ್ರ ಹತ್ರ ಅಂತಲ್ಲ, ಯಾವುದೇ ಆಗಲಿ ಕೆಲಸ ಕಾರ್ಯಗಳು ಸ್ವಲ್ಪ ಚೆನ್ನಾಗಿ ಮಾಡಿಸ್ಕೊಳ್ತೀರ. ಬಟ್ ಸಮಸ್ಯೆ ಇರೋದಿಲ್ಲ ಅಂತಂದರೆ ಈ ಸರ್ಕಾರಿ ತೆರಿಗೆ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗುವ ಸಾಧ್ಯತೆ ಇದೆ. GST ಸಮಸ್ಯೆ ಆಗ್ಬೋದು, ತುಂಬ ಒತ್ತಡ ಆಗ್ಬಿಡುತ್ತೆ ಅದು ನಿಮಗೆ, ಅಥವಾ ಲಾಸ್ ಆಗುತ್ತೆ. ಈ ತೆರಿಗೆಯಿಂದಾಗಿ ಸ್ವಲ್ಪ ಲಾಸ್ ಆಗುವ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಆ GST ಎಲ್ಲ ಕರೆಕ್ಟಾಗಿ ಕಟ್ಟಿದ್ದೀನ ಇಲ್ವಾ, ಇನ್ಕಮ್ ಟ್ಯಾಕ್ಸ್ ಎಲ್ಲ ಕರೆಕ್ಟಾಗಿ ಕಟ್ಟಿದ್ದೀನ ಇಲ್ವಾ, ಅಥವಾ ಆ ಥರ ನೋಡ್ಕೊಳ್ಳಿ ಎಲ್ಲದನ್ನೂ. ಅದರಿಂದನೇ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ಕಂಡು ಬರ್ತಾ ಇದೆ. ಬಟ್ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಸಹ ಇದೆ. ಏನಾಗ್ಬಿಡುತ್ತೆ, ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಅಥವಾ ಇನ್ನೊಬ್ಬರ ಜೊತೆ ಸೇರ್ಕೊಂಡು ಮಾಡ್ತಿರ್ತೀರಲ್ಲ, ಸೊ ಆ ಒಂದು ಇದರಲ್ಲಿ ಫ್ರೆಂಡ್ಸ್ ಜೊತೆಗೆ ಅಥವಾ ಇನ್ವೆಸ್ಟರ್ಸ್ ಜೊತೆಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಆಗುತ್ತೆ ಅಂತ ಕಂಡು ಬರ್ತಾ ಇದೆ. ಅಲ್ಲಿ ಎಲ್ಲಾಗುತ್ತೆ ಅಂತಂದರೆ ಸ್ವಲ್ಪ ನೀವು ಮೋಸ ಮಾಡಿದ್ರಿ ಅನ್ನುವ ಆರೋಪ ಬರ್ಬೋದು, ಅಥವಾ ಬಹಳ ಪರಿಚಿತರೇ ನಿಮಗೆ ನಿಮ್ಮ ಮೇಲೆ ಕಳ್ಳತನದ ಆರೋಪಗಳು ಬಂದ್ಬಿಡ್ಬೋದು. ನೀನೇ ಕಳ್ಳತನ ಮಾಡಿದ್ಯಾ, ನೀನೇ ಮೋಸ ಮಾಡಿದ್ಯಾ, ನೀನು ಸರಿ ಇಲ್ಲ ಅನ್ನೋ ಥರ ಸ್ವಲ್ಪ ಆ ಥರದ ಆರೋಪಗಳು ಬರಬಹುದು. ಸೊ ಅದರಿಂದ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಗಮನವನ್ನು ನೀವು ಕೊಡಬೇಕು. ಮನಸ್ಸಿಗೆಲ್ಲ ತೀರ ತಗೊಳ್ಳೋದು ಬೇಡ. ನಿಮ್ಮ ನಿಷ್ಠುರವಾಗಿ ನೇರವಾಗಿ ಓಪನ್ ಅಪ್ ಆಗಿ ನೀವೆಲ್ಲ ವಿಚಾರಗಳನ್ನ ಇಟ್ಕೊಂಡಾಗ ಆರೋಪಗಳು ಸ್ವಲ್ಪ ಕಡಿಮೆ ಬರ್ತದೆ. ಬಟ್ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಏನಪ್ಪ ಅಂತಂದರೆ
ಅಂದರೆ ಗ್ರಹಣ ಇದೆ ಸೆಪ್ಟೆಂಬರ್ 7ನೇ ತಾರೀಕು. ಸೊ ಆ ಗ್ರಹಣ ರಿಲೇಟೆಡ್ ಆಗಿರತಕ್ಕಂಥ ಪ್ರಭಾವದ ವಿಡಿಯೋನು ತಿಳಿಸ್ತೇನೆ. ಸೊ ಅದರ ಪ್ರಭಾವವು ಸಹ ನಿಮಗೆ ಈ ಮಾಸ ಭವಿಷ್ಯದಲ್ಲಿ ಹೆಚ್ಚಿನದಾಗಿ ಕಂಡು ಬರೋಂಥ ಸಾಧ್ಯತೆಗಳಿದ್ದಾವೆ, ಆಯ್ತಲ್ವಾ. ಸೊ ಅದರಿಂದ ಅದರ ಬಗ್ಗೆ ಹೆಚ್ಚಿನ ಗಮನ. ಆಮೇಲೆ ಸೆಪ್ಟೆಂಬರ್ 7ನೇ ತಾರೀಕಿನ ಗ್ರಹಣಕ್ಕೆ ನಾವು ಶಾಂತಿಯನ್ನು ಮಾಡಿ ವಿಶೇಷವಾದ ಒಂದು ಶ್ವೇತಾರ್ಕ ರತ್ನಗಳ ಬ್ರೇಸ್ಲೆಟ್ ಅಂತ ಹಿಂಗೆ ಕೊಡ್ತಾ ಇದ್ದೇವೆ. ವಿಶೇಷವಾಗಿ ಅದನ್ನು ಗ್ರಹಣದ ದುಷ್ಪ್ರಭಾವಗಳ ಪರಿಹಾರಕ್ಕೋಸ್ಕರವಾಗಿಯೇ ಧಾರಣ ಮಾಡ್ಕೊಳ್ತಕ್ಕಂಥದ್ದು ಹಾಗೂ ಶುಭ ಪ್ರಭಾವಗಳು ತುಂಬ ಚೆನ್ನಾಗಿ ಸಿಗಬೇಕು ಅನ್ನುವ ಕಾರಣಕ್ಕೋಸ್ಕರ ಮಾಡ್ಕೊಳ್ತಕ್ಕಂಥದ್ದು. ಗ್ರಹಣದ ಸಮಯದಲ್ಲಿಯೇ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ನಿಮಗೆ ವಿಶೇಷವಾಗಿ ಗ್ರಹಣ ಶಾಂತಿ ಹೋಮವನ್ನು ಗ್ರಹಣದ ಸಮಯದಲ್ಲೇ ಗ್ರಹಣ ಶಾಂತಿ ಹೋಮವನ್ನು ಮಾಡಿ ನಿಮಗೆ ವಿಶೇಷವಾಗಿ ಪ್ರಸಾದವನ್ನು ಈ ಬ್ರೇಸ್ಲೆಟನ್ನು ಕಳಿಸ್ಕೊಡ್ತೇವೆ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಳೋಕ್ಕಾಗೋ ಥರ. ಸೊ ಅದಕ್ಕೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರಾದರೆ ಸ್ಕ್ರೀನ್ ಮೇಲೆ ನಂಬರ್ಗೆ ವಿವರಗಳನ್ನ ವಾಟ್ಸಪ್ ಮಾಡ್ಕೊಳ್ಬಹುದು. ನೀವು ನಿಮ್ಮದೇನು ಹೆಸರಿದೆ ಅಡ್ರೆಸ್ ಇದೆ ಕಳಿಸ್ಕೊಳ್ಬಹುದು. ಜೊತೆಗೆ ಅಲ್ಲಿ ನಿಮಗೇನಾದ್ರು ವಿಶೇಷವಾದ ಪ್ರಶ್ನೆಗಳಿದೆ, ಯಾಕಂದರೆ ನಮಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಗುರುಳೆ, ನಕ್ಷತ್ರ ನಮಗೆ ಅವೆಲ್ಲ ಏನೂ ಗೊತ್ತಿಲ್ಲ ಗುರುಳೆ, ನಮಗಿಂತ ಸಮಸ್ಯೆ ಇದೆ, ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ಕವಡೆ ಶಾಸ್ತ್ರ ಪ್ರಶ್ನೆಶಾಸ್ತ್ರದ ಮುಖಾಂತರವಾಗಿ ನಿಮ್ಮ ಸಮಸ್ಯೆಗಳಿಗೆ ಒಂದು ಪ್ರಯತ್ನ ಒಂದು ಪರಿಹಾರದ ಪ್ರಯತ್ನವನ್ನು ಖಂಡಿತವಾಗಿ ಹುಡ್ಕೋಣ. ನಮ್ಮ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದಾಗಿರ್ತದೆ. ಸೊ ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರ ಈ ಅಕ್ಷರಗಳಿಂದ ಹೆಸರು ಶುರುವಾಗ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲ್ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.